ಹಾಯ್ ವೆಲ್ಕಮ್ ಟು ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ. 10ನೇ ತರಗತಿ ಪಾಸ್ ಮಾಡಿದಂಥ ಪುರುಷ ಹಾಗೂ ಮಹಿಳೆಯರಿಗೆ ಒಂದು ಭರ್ಜರಿ ಅವಕಾಶ ಇದೆ. ನಿಮ್ಗೆ ಏನಪ್ಪ ಅಂದ್ರೆ ಅರಣ್ಯ ಇಲಾಖೆಯೊಳಗೆ 750 ಹುದ್ದೆಗಳಿಗೀಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿವೆ. ಯಾವುದೇ ರೀತಿ ಪರೀಕ್ಷೆ ಇಲ್ಲ. ಹಾಗಾದರೆ ಇದರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರಿ ಅಂದ್ರೆ ಅಂಥವ್ರು ಈ ಕೂಡಲೇ ಏನಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು 10ನೇ ತರಗತಿಯಲ್ಲಿ ಎಷ್ಟು ಪರ್ಸೆಂಟೇಜ್ ಆಗಿದೆ ಅಂತಕ್ಕಂಥದ್ದನ್ನು ಸಹಿತ ನೀವು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಇಷ್ಟವಾಯ್ತು ಅಂದ್ರೆ ನೀವು ಲೈಕನ್ನು ಮಾಡಿ. ಹಾಗಾದರೆ ಅಭ್ಯರ್ಥಿಗಳೇ, ಇಲ್ಲಿ ನೋಡ್ತಾ ಇದ್ರಿ ಸ್ಕ್ರೀನ್ ಮೇಲೆ ಏನಪ್ಪ ಅಂದರೆ ಅರಣ್ಯ ಇಲಾಖೆಯಲ್ಲಿ ಕಾಲ್ಫಾರ್ ಮಾಡಿದ್ದಾರೆ. ಒಟ್ಟು ಹುದ್ದೆಗಳು ಎಷ್ಟದಪ್ಪ ಅಂದರೆ 750 ಹುದ್ದೆಗಳಿದಾವೆ. ಇಲ್ಲಿ ಟೋಟಲ್ PDF ಅದ. ಈ PDF ಅನ್ನು ನಾನು ನಿಮಗೆ ಕಳಿಸ್ಕೊಡ್ತೀನಿ. ಆದರೆ ಒಟ್ಟು ಎಷ್ಟು ಪೇಜ್ ಐತಪ್ಪ ಅಂದರೆ 23 ಪೇಜ್ ಅದ. ಎಲ್ಲ ಪೇಜ್ನ ಹೇಳ್ಕೊತಾ ಇದ್ನಪ್ಪ ಅಂದರೆ ಕಡಿಮೆ ಅಂದರೂ 1 ಗಂಟೆ ಟೈಮ್ ಹೋಗ್ತದೆ. ಅಷ್ಟು ಸಮಯವನ್ನು ಹಾಳು ಮಾಡೋದು ಬೇಡ. ನಿಮ್ಮ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡೋದು ಬೇಡ. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಎಷ್ಟು ನಿಮ್ಗೆ ಅವಶ್ಯಕತೆ ಇರ್ತದೆ ಅಷ್ಟು ಮಾತ್ರ ನಾನು ನಿಮ್ಗೆ ವಿವರಣೆಯನ್ನು ಕೊಡ್ತೀನಿ. ಈಗಾಗಲೇ ನಿಮ್ಗೆ ಗೊತ್ತು, 1 ತಿಂಗಳ ಹಿಂದೆ ಏನಪ್ಪ ಅಂದ್ರೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ನೋಟಿಫಿಕೇಶನ್ ಬಿಟ್ಟಿದ್ರು. 750 ಹುದ್ದೆಗಳು ಕರಿತಾ ಇರೋದು ಬಿಟ್ಟಿದ್ರು. ಆದರೆ ಅಪ್ಲಿಕೇಶನ್ ಹಾಕುವ ಡೇಟ್ ಕೊಟ್ಟಿರ್ಕಿಲ್ಲ. ಆಮೇಲೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರ್ಕಿಲ್ಲ. ಆದರೆ ಈಗ ಪ್ರೆಸೆಂಟಾಗಿ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ಯಾವ. ಯಾವಾಗಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ಯಾವಪ್ಪ ಅಂದ್ರೆ 1/8/2026ರಿಂದ ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ಯಾವ. ಇಲ್ಲಿ ಹುದ್ದೆ ಹೆಸರು ಏನಪ್ಪ ಅಂದ್ರೆ ಅರಣ್ಯ ವೀಕ್ಷಕ ಹುದ್ದೆ ಇದಾವ. ಒಟ್ಟು ಹುದ್ದೆಗಳು ಎಷ್ಟದಪ್ಪ ಅಂದರೆ 750 ಹುದ್ದೆಗಳಿಗೀಗ ಕಾಲ್ಫಾರ್ ಮಾಡಿದ್ದಾರೆ. ಅದರಲ್ಲಿ ಏನಪ್ಪ ಅಂದರೆ ಕಲ್ಯಾಣ ಕರ್ನಾಟಕದವ್ರಿಗೆ 50 ಹುದ್ದೆಗಳಿದಾವೆ. ಆಮೇಲೆ ಇನ್ನೊಂದು ಗೊತ್ತಿರಲಿ ನಿಮ್ಗೆ, ವೃತ್ ವೈಸ್ ಸಪ್ರೇಟ್ ಹುದ್ದೆಗಳ ಲಿಸ್ಟರ್ ಮಾಡ್ಯಾರ. ಆಮೇಲೆ ಈ ವಿಡಿಯೋನ ಸಂಪೂರ್ಣ ನೀವು ನೋಡಿದ ಮೇಲೆ ನಿಮಗೆ PDF ಅನ್ನು ಬಿಡ್ತೀನಿ. ಆ PDF ಚೆಕ್ ಮಾಡ್ಕೊರಿ. ಎಲ್ಲ ಜಿಲ್ಲೆಗಳಿಗೆ ಸಪ್ರೇಟಾಗಿ ಕೊಟ್ಟಾರೆ. ನಾನು HKದವ್ರಿಗೆ 700 ಹುದ್ದೆಗಳಿದಾವೆ. ಒಟ್ಟು ವೃತ್ತಗಳು ಎಷ್ಟದವಪ್ಪ ಅಂದ್ರೆ 13 ವೃತ್ತಕ್ಕೆ ನೀವು ಅರ್ಜಿಯನ್ನು ಕರೆದಿದ್ದಾರೆ. ನೀವು ಯಾವ್ದು ಬೇಕಾದ ವೃತ್ತಕ್ಕೆ ಅರ್ಜಿ ಹಾಕ್ಬೋದು. ನೀವು ಬಾಗಲಕೋಟೆ ಹಾಕ್ರಿ, ಬೆಳಗಾವಿ ಹಾಕ್ರಿ, ಬೆಂಗಳೂರು ಹಾಕ್ರಿ, ಧಾರವಾಡ ಹಾಕ್ರಿ. ಅಲ್ಲಿ ಯಾವ್ಯಾವ ವೃತ್ತಗಳಿಗೆ ಕೇಳ್ಯಾರ ಅಲ್ಲಿ ನೀವು ಅಪ್ಲಿಕೇಶನ್ನ ಹಾಕ್ಬೋದು. 13 ವೃತ್ತಗಳಲ್ಲಿ ನೀವು ಯಾವುದಾದ್ರೂ ಒಂದು ಅರ್ಜಿ ಹಾಕ್ಬೋದು. ನೋಡಿರಿ, ಇನ್ನೂ ಅಪ್ಲಿಕೇಶನ್ ಹಾಕೋಕ್ಕೆ ಎಷ್ಟು ಟೈಮ್ ಐತಪ್ಪ ಅಂದ್ರೆ 1 ತಿಂಗಳು ಟೈಮ್ ಅದ. ತಿಂಗಳಂದ್ರೆ ಅರ್ಜಿ ಹಾಕಲಿಕ್ಕೆ ಕೊನೆಯ ದಿನಾಂಕ ಯಾವಾಗೈತಪ್ಪ ಅಂದ್ರೆ 31/8/2026 ನಿಮ್ಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಅದ, ಕಾಲಾವಕಾಶ ಅದ. ಆಮೇಲೆ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಸರ್ ಅದು ನೀವು ಕೇಳ್ಬೋದು. ಅಭ್ಯರ್ಥಿಗಳಿಗೆ ನಿಮ್ಗೆ ಗೊತ್ತಿರಲಿ ಏನಪ್ಪ ಅಂದ್ರೆ ಆನ್ಲೈನ್ ಅರ್ಜಿ ಹಾಕಬೇಕು, ಆಫ್ಲೈನ್ ಅಲ್ಲ. ನಿಮ್ಮ ಸಮೀಪದ ಆನ್ಲೈನ್ ಸೆಂಟ್ರಿಗೆ ಹೋಗಿ ಅಲ್ಲಿ ಏನಪ್ಪ ಅಂದ್ರೆ ಅಪ್ಲಿಕೇಶನ್ನ ಹಾಕಿ. ಹಾಗಾದರೆ ಸರ್ ಈ ಅಪ್ಲಿಕೇಶನ್ ಹಾಕಲಿಕ್ಕೆ ವಯಸ್ಸಿನ ಮಿತಿ ಎಷ್ಟು ಅಂತ ನೀವು ಕೇಳ್ಬೋದು. ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, ಸಾಮಾನ್ಯ ಅಭ್ಯರ್ಥಿಗಳಿಗೆ ಅಂದರೆ ಜನರಲ್ದವ್ರಿಗೆ ಅದು ಎಷ್ಟು ಬರೋದಪ್ಪ ಅಂದ್ರೆ 18ರಿಂದ 30 ವಯಸ್ಸು ಒಳಗಡೆ ಇದ್ದಂಥವ್ರು ಅರ್ಜಿಯನ್ನು ಹಾಕಬೇಕು. 18 ಅಂದರೆ 18 ವಯಸ್ಸು ಕಂಪ್ಲೀಟ್ ಆಗಿರ್ಬೇಕ್ರೆ. ಭಾಳಷ್ಟು ಅಭ್ಯರ್ಥಿಗಳು ನನಗೆ ಫೋನ್ ಮಾಡ್ತಾರೆ, ಸರ್ ಅಂದರೆ ಆರ್ಮಿದು 17 ವಯಸ್ಸು ಐತ್ಲೆ, ಅದ್ರ ಸಲುವಾಗಿ ಅವ್ರು ಅಂತಾರೆ ಸರ್ ನಂದು 17 ರೀತಿ ಅಪ್ಲಿಕೇಶನ್ ಹಾಕಕ್ಕೆ ಬರ್ತೈತಿ ಅಂತ ಕೇಳ್ತಾರೆ. ನೋಡಿರಿ, ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ 18 ಕಂಪ್ಲೀಟ್ ಆದವ್ರಿಗೆ ಮಾತ್ರ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶ ಇರ್ತದೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ 18ರಿಂದ 30 ವಯಸ್ಸದ. OBC ಅವ್ರಿಗೆ ಎಷ್ಟು ಐತಪ್ಪ ಅಂದ್ರೆ 18ರಿಂದ 32 ಅದ. ಅದೇ ರೀತಿಯಾಗಿ SC ST ಕ್ಯಾಟಗರಿ ಫಸ್ಟ್ದವ್ರಿಗೆ ಎಷ್ಟಪ್ಪ ಅಂದ್ರೆ 18ರಿಂದ 33 ವಯಸ್ಸನ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗಾದರೆ ನೀವು ಕೇಳ್ಬೋದು, ಸರ್ ಇದಕ್ಕೆ ಹೈಟ್ ಅದು ಐತೆ ಇಲ್ಲ ಅಂತ. ಹೈಟ್ ಐತ್ರಿ, ಇಲ್ಲೂ ಹೈಟ್ ಅದ, ಆದರೆ ಹೈಟ್ ಕಡಿಮೆ ಅದ. ಪುರುಷ ಅಭ್ಯರ್ಥಿಗಳಿಗೆ ಹೈಟ್ ಎಷ್ಟೈತಪ್ಪ ಅಂದ್ರೆ 163 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರನೂ ಹೊಂದಿರಬೇಕು. ಅದೇ ರೀತಿಯಾಗಿ ಪುರುಷ ಅಭ್ಯರ್ಥಿಗಳು ಎದೆ ಸುತ್ತಳತೆ ಎಷ್ಟಿರಬೇಕಪ್ಪ ಅಂದ್ರೆ ನಾರ್ಮಲ್ಲ 79 ಸೆಂಟಿಮೀಟರ್ ಇರಬೇಕು. ವಿಸ್ತಾರ ಮಾಡಿದಾಗ 5 ಸೆಂಟಿಮೀಟರ್ ಹೆಚ್ಚಾಗಬೇಕು. ಅಂದರೆ 79ರಿಂದ 84 ಸೆಂಟಿಮೀಟರ್ ಆಗಬೇಕು. ಅದೇ ರೀತಿಯಾಗಿ ಮಹಿಳೆಯರಿಗೂ ಸಹಿತ ಹೈಟ್ ಅದ. ಎಷ್ಟೈತಪ್ಪ ಅಂದರೆ 150 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು. ವಿಶೇಷವಾಗಿ ಮಹಿಳಾ ಅಭ್ಯರ್ಥಿಗಳು 150 ಸೆಂಟಿಮೀಟರ್ ಕಾಮನಾಗಿ ಎಲ್ಲರೂ ಇದ್ದೇ ಇರ್ತಾರಂತ ಅನ್ಕೋತೀನಿ ನಾನು. ಆಮೇಲೆ ಕನಿಷ್ಠ ತೂಕದ ಮಹಿಳೆಯರಿಗೆ ಎಷ್ಟಪ್ಪ ಅಂದರೆ 40 kg ಮೇಲೆ ಇರಬೇಕು. ಆಮೇಲೆ ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಇದರಲ್ಲಿ ಮೆಡಿಕಲ್ಲು ಇರ್ತದೆ, ಚೆಕ್ ಮಾಡ್ತಾರೆ. ಆಮೇಲೆ ಫಿಸಿಕಲ್ಲು ಇರ್ತದೆ. ಅದ್ರ ಬಗ್ಗೆನೂ ಸಹಿತ ನಾನು ನಿಮ್ಗೆ ಮಾಹಿತಿಯನ್ನು ನೀಡ್ತೀನಿ. ನಿಮ್ಗೆ ಗೊತ್ತಿರಲಿ ಏನಪ್ಪ ಅಂದರೆ PET ಅಂದರೆ ಫಿಸಿಕಲ್ ಏನಿರ್ತದಪ್ಪ ಅಂದ್ರೆ 100 ಮೀಟ್ರ್ ಅಂದರೆ 100 ಮೀಟ್ರ್ ರನ್ನಿಂಗನ್ನು ಪುರುಷ ಅಭ್ಯರ್ಥಿಗಳು 15 ಸೆಕೆಂಡ್ನಾಗ ಪೂರ್ಣಗೊಳಿಸಬೇಕು. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳಿಗೆ ಏನಪ್ಪ ಅಂದ್ರೆ ಅವ್ರಿಗೂ 100 ಮೀಟ್ರ್ ರನ್ನಿಂಗ್ ಇರ್ತದೆ. 18 ಸೆಕೆಂಡ್ನಾಗ ಅವ್ರು ಏನಪ್ಪ ಅಂದ್ರೆ ರನ್ನಿಂಗನ್ನು ಓಡಿ ಪೂರ್ಣ ಮಾಡಬೇಕು. ಅದೇ ರೀತಿಯಾಗಿ ಎತ್ತರ ಜಿಗಿತ ಇರ್ತದೆ. ಪುರುಷ ಅಭ್ಯರ್ಥಿಗಳಿಗೆ ಎಷ್ಟಪ್ಪ ಅಂದ್ರೆ 1.20 ಮೀಟ್ರ್ ಎತ್ತರ ಜಿಗಿತವನ್ನು ಜಿಗಿಬೇಕು. ಮಹಿಳಾ ಅಭ್ಯರ್ಥಿಗಳು ಎಷ್ಟಪ್ಪ ಅಂದ್ರೆ 0.90 ಮೀಟ್ರ್ ಇರ್ತದೆ. ನಿಮ್ಗೆ ಗೊತ್ತಿರಲಿ ಏನಪ್ಪ ಅಂದ್ರೆ ನಾನು ಹೇಳೋದು ಎತ್ತರ ಜಿಗಿತ. ಅದೇ ರೀತಿಯಾಗಿ ಲಾಂಗ್ ಜಂಪ್ ಐತ್ರಿ. ಲಾಂಗ್ ಜಂಪ್ ಪುರುಷ ಅಭ್ಯರ್ಥಿಗಳಿಗೆ ಎಷ್ಟೈತಪ್ಪ ಅಂದ್ರೆ 3.80 ಮೀಟ್ರ್ ಅದ. ಆಮೇಲೆ ಮಹಿಳೆಯರಿಗೆ ಎಷ್ಟೈತಪ್ಪ ಅಂದ್ರೆ
2.50 ಮೀಟರ್ ಅದ. ಇದೇನಪ್ಪ ಅಂದ್ರೆ ಲಾಂಗ್ ಜಂಪ್, ಅದಕ್ಕೆ ನಾವು ಉದ್ದ ಜಿಗಿತ ಅಂತೀವಿ. ಅದೇ ರೀತಿಯಾಗಿ ಗುಂಡು ಎಸೆತ ಪುರುಷರಿಗೆ ಎಷ್ಟಪ್ಪ ಅಂದ್ರೆ 16 LB ತೂಕ ಇರ್ತದೆ. ಎಷ್ಟು ನೀವು ಎಸಿಬೇಕಪ್ಪ ಅಂದ್ರೆ 5.60 ಮೀಟ್ರ್ ನೀವು ಎಸಿಬೇಕು. ಇಲ್ಲಿ ಗುಂಡು ಎಸೆತಕ್ಕೆ 3 ಅವಕಾಶ ನಿಮ್ಗೆ ಕೊಡ್ತಾರೆ ರೀ. ಲಾಂಗ್ ಜಂಪ್ಗೂ 3 ಅವಕಾಶ ಕೊಡ್ತಾರೆ, ಆಮೇಲೆ ಹೈ ಜಂಪ್ಗೂ ಸಹಿತ 3 ಅವಕಾಶ ಕೊಡ್ತಾರೆ. ಮತ್ತು ರನ್ನಿಂಗ್ ಯಾವುದೇ ರೀತಿ ಅವಕಾಶ ಇರಂಗಿಲ್ಲ ರೀ. ಒಂದು ಸಲ ಬಿಟ್ರೆ ಅಂದ್ರೆ ಮುಗಿತು ರನ್ನಿಂಗ್ ರೀ. ಅದಕ್ಕೂ 3 ಅವಕಾಶ ಕೊಡ್ತಾರನ್ರಿ ಅಂತೇಳಿ ನೀವು ಕಮೆಂಟ್ ಮಾಡಬೇಡ್ರಿ. ನಿಮ್ಗೆ ಗೊತ್ತಿರಲಿ, ಇಲ್ಲಿ ಹೈ ಜಂಪ, ಲಾಂಗ್ ಜಂಪ, ಗುಂಡು ಎಸೆತ ಇವಕ್ಕೆ ಮಾತ್ರ ಏನಪ್ಪ ಅಂದ್ರೆ 3 ಅವಕಾಶಗಳನ್ನು ಕೊಡ್ತಾರೆ. ಆಮೇಲೆ ಮಹಿಳಾ ಅಭ್ಯರ್ಥಿಗಳಿಗೆ ಎಷ್ಟು ಇರ್ತದಪ್ಪ ಅಂದ್ರೆ 8 LB ಇರ್ತದೆ ತೂಕ. ಆಮೇಲೆ ಎಷ್ಟು ದೂರ ಎಸಿಬೇಕಪ್ಪ ಅಂದ್ರೆ 3.76 ಮೀಟ್ರ್ ಮಹಿಳಾ ಅಭ್ಯರ್ಥಿಗಳು ಗುಂಡು ಎಸೆತವನ್ನು ಎಸಿಬೇಕಾಗ್ತದೆ. ಆಮೇಲೆ ಪುರುಷ ಅಭ್ಯರ್ಥಿಗಳಿಗೆ ರನ್ನಿಂಗ್ 100 ಮೀಟ್ರ್ ಒಂದು ಇರ್ತದೆ ರೀ. ಆಮೇಲೆ 800 ಮೀಟ್ರ್ ಒಂದು ರನ್ನಿಂಗ್ ಇರ್ತದೆ. 800 ಮೀಟ್ರ್ ರನ್ನಿಂಗವನ್ನು 2 ನಿಮಿಷ 50 ಸೆಕೆಂಡ್ನಾಗ ನೀವು ಪಾಸ್ ಮಾಡಬೇಕು. ವಿಶೇಷವಾಗಿ ಆರ್ಮಿ ಟ್ರೈ ಮಾಡೋರಂತೂ 2.5 ನಿಮಿಷನಾಗ ಓಡ್ತಾರೆ ರೀ. ಇಲ್ಲಿ 2 ನಿಮಿಷ 50 ಸೆಕೆಂಡ್ ಅಂದ್ರೆ 800 ಮೀಟ್ರ್ ಆರಾಮ್ ಅಂದ್ರೆ 400 ಮೀಟ್ರ್ ಟ್ರ್ಯಾಕ್ನಾಗ 2 ರೌಂಡ್ ಓಡಬೇಕಾಗ್ತದೆ. ಅಲ್ಲಿ 2 ನಿಮಿಷ 50 ಸೆಕೆಂಡ್ನಾಗ ಕಂಪ್ಲೀಟ್ ಮಾಡಬೇಕಾಗ್ತದೆ. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳಿಗೆ 100 ಮೀಟ್ರ್ ರನ್ನಿಂಗ 18 ಸೆಕೆಂಡ್ ಟೈಮ್ ಅದ. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳಿಗೆ ಏನೈತಪ್ಪ ಅಂದರೆ 200 ಮೀಟ್ರ್ ರನ್ನಿಂಗ್ ಅದ. ಅದು 8 ಸೆಕೆಂಡ್ನಾಗ ಪಾಸ್ ಮಾಡ್ಬೇಕಪ್ಪ ಅಂದ್ರೆ 40 ಸೆಕೆಂಡ್ನಲ್ಲಿ ನೀವು ರನ್ನಿಂಗನ್ನು ಪಾಸ್ ಮಾಡಬೇಕು. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ರನ್ನಿಂಗ್ 2 ಟೈಪ, ಆಮೇಲೆ ಹೈ ಜಂಪ, ಲಾಂಗ್ ಜಂಪ, ಗುಂಡು ಎಸೆತ. ಒಟ್ಟು ಎಟ್ಟದಪ್ಪ ಅಂದ್ರೆ 5 ಫಿಸಿಕಲ್ದವು. 5ರಾಗ ನೀವು ಎಷ್ಟು ಪಾಸ್ ಮಾಡ್ಬೇಕಂದ್ರೆ 3 ಕಡ್ಡಾಯವಾಗಿ ಪಾಸ್ ಮಾಡಬೇಕು. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಇಲ್ಲಿ ಫಿಸಿಕಲ್ಗೆ ಯಾವುದೇ ರೀತಿ ಮಾರ್ಕ್ಸ್ ಇಲ್ಲ, ಅದು ನಿಮ್ಗೆ ಗೊತ್ತಿರ್ಬೇಕು. ಫಿಸಿಕಲ್ ಏನಪ್ಪ ಅಂದ್ರೆ ಕ್ವಾಲಿಫೈ ಆಗಲಿಕ್ಕೆ ಅಷ್ಟೇ ನಿಮ್ಗೆ. ಆಮೇಲೆ ಇನ್ನೊಂದು ಫೈನಲ್ ಆಗಿ ಸರ್ ರಿಸಲ್ಟ್ ಹೆಂಗೆ ಮಾಡ್ತಾರೆ ಅದು ಭಾಳಷ್ಟು ಹುಡುಗರ ಪ್ರಶ್ನೆ. ಸರ್ 10ನೇ ತರಗತಿ ನನ್ನ ಪರ್ಸೆಂಟೇಜ್ ಅಷ್ಟಾಗೈತೆ ರೀ, ಇಷ್ಟಾಗೈತೆ ರೀ, ಭಾಳ ಫೋನ್ಗಳು ಮಾಡ್ತಾಯಿದ್ರಿ, ಕಮೆಂಟ್ಗಳು ಮಾಡ್ತಾಯಿದ್ರಿ. ನಿಮ್ಗೆ ಗೊತ್ತಿರಲಿ, ಫೈನಲ್ ಮೆರಿಟ್ ಹೆಂಗೆ ಮಾಡ್ತಾರಪ್ಪ ಅಂದ್ರೆ 10ನೇ ತರಗತಿ ಮೆರಿಟ್ ಮೇಲೆ ಈಗ ನಿಮಗೆ ಫಿಸಿಕಲ್ ಕಾಲ್ ಲೆಟ್ರ್ ಹೆಂಗೆ ಬಿಡ್ತಾರಂದ್ರೆ 1:20 ಅನುಪಾತದಾಗ ಲಿಸ್ಟ್ ಬಿಡ್ತಾರೆ ರೀ. ಅಂದ್ರೆ ಒಂದು ಹುದ್ದೆಗೆ 20 ಮಂದಿಗೆ ಏನಪ್ಪ ಅಂದ್ರೆ ಅಲ್ಲಿ ಕಾಲ್ ಲೆಟ್ರ್ ಬಿಡ್ತಾರೋ ಫಿಸಿಕಲ್ಗೆ. ನಿಮ್ಗೆ ಗೊತ್ತಿರಲಿ, ಫಿಸಿಕಲ್ಗೆ ಯಾವುದೇ ರೀತಿ ಮಾರ್ಕ್ಸ್ ಇಲ್ಲ. ಫಿಸಿಕಲ್ ಪಾಸ್ ಮಾಡಿದ್ರೆ ಸಾಕ. ಫಿಸಿಕಲ್ ಆದಮೇಲೆ ನೆಕ್ಸ್ಟ್ ಬರೋದು ಏನಪ್ಪ ಅಂದರೆ ಮೆಡಿಕಲ್ ಬರ್ತದೆ. ಮೆಡಿಕಲ್ನಲ್ಲಿಯೂ ನಾ PDF ಬಿಡ್ತೀನಿ ರೀ ನಿಮ್ಗೆ. PDF ಬಿಟ್ಟ ಮೇಲೆ ಅದನ್ನು ಸಂಪೂರ್ಣ ನೋಡ್ಕೋರಿ. ಮೆಡಿಕಲ್ನಲ್ಲಿ ಏನೇನು ಚೆಕ್ ಮಾಡ್ತಾರಂತಕ್ಕಂಥ ಮಾಹಿತಿ ಸಹಿತ ಅಲ್ಲಿ ಕೊಟ್ಟಾರೆ. ಅದನ್ನು ಡಿಟೇಲ್ ಎಲ್ಲ ಹೇಳಕ್ಕೈತೀನಿ ಅಂದರೆ ಇಲ್ಲಿ ಟೈಮ್ ಸಾಲೋದಲ್ಲ, ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಆಮೇಲೆ ಏನಪ್ಪ ಅಂದ್ರೆ 10ನೇ ತರಗತಿಯ ಪರ್ಸೆಂಟೇಜ್ ಮೇಲೆ ಫೈನಲ್ ನೇರ ನೇಮಕಾತಿ ಆಗ್ತದೆ. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಇಲ್ಲಿ ಫಿಸಿಕಲ್ ಪಾಸ್ ಮಾಡಬೇಕು, ಆಮೇಲೆ ಮೆಡಿಕಲ್ ಆಗಬೇಕು, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಬೇಕು, ಆಮೇಲೆ 10ನೇ ತರಗತಿ ಮೇಲೆ ಫೈನಲ್ ಮೆರಿಟ್ ಮೇಲೆ ಸಿಲೆಕ್ಷನ್ ಮಾಡ್ತಾರು. ಇದು ಗೊತ್ತಿರಬೇಕು. ಆಮೇಲೆ ಭಾಳಷ್ಟು ಜನ ವಿದ್ಯಾರ್ಥಿಗಳಿಗೆ ಡೌಟ್ ಏನಪ್ಪ ಅಂದರೆ, ಸರ್ ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೇನು ದಾಖಲಾತಿಗಳು ನಮಗೆ ಬೇಕು, ಆನ್ಲೈನ್ ಸೆಂಟ್ರಿಗೆ ಹೋಗಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೇನು ದಾಖಲಾತಿಗಳು ಬೇಕು ಅದರ ಮಾಹಿತಿ ಕೊಡ್ರಿ ಅಂತ ಭಾಳಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, ಒಂದನೇದು ಏನಪ್ಪ ಅಂದ್ರೆ SSLC ಮಾರ್ಕ್ಸ್ ಕಾರ್ಡ್ ರೀ ಫಸ್ಟ್. ಎರಡನೇದು ಏನಪ್ಪ ಅಂದ್ರೆ ಆಧಾರ್ ಕಾರ್ಡ್, ಆಮೇಲೆ ಕಾಸ್ಟ್ ಇನ್ಕಮ್, ಆಮೇಲೆ ಕನ್ನಡ ಮಾಧ್ಯಮ ನೀವು ಕಲ್ತಿರಪ್ಪ ಅಂದರೆ ಕನ್ನಡ ಮಾಧ್ಯಮ ತೊಗೋಬೇಕು. ಆಮೇಲೆ ನೀವು ಗ್ರಾಮೀಣ ಹಳ್ಳಿಗಳದಾಗ ಶಾಲೆ ಕಲ್ತಿರಿ ಅಂದರೆ ಗ್ರಾಮೀಣ ಸರ್ಟಿಫಿಕೇಟ್ ತೊಗೋಬೇಕು. ಆಮೇಲೆ ಏನಪ್ಪ ಅಂದ್ರೆ ಫೋಟೋ, ಆಮೇಲೆ ಏನಪ್ಪ ಅಂದರೆ ನಿಮ್ಮ ಸಿಗ್ನೇಚರ್, ಆಮೇಲೆ ಏನಪ್ಪ ಅಂದ್ರೆ Gmail ID, ಆಮೇಲೆ ಏನಪ್ಪ ಅಂದ್ರೆ ನಿಮ್ಮ ಮೊಬೈಲ್ ನಂಬರ. ಇವೆಲ್ಲ ಡಾಕ್ಯುಮೆಂಟ್ ತೊಗೊಂಡು ಏನಪ್ಪ ಅಂದ್ರೆ ನಿಮ್ಮ ಸಮೀಪದ ಆನ್ಲೈನ್ ಸೆಂಟ್ರಿಗೆ ಹೋಗಿಸಿಂದ ಅಲ್ಲಿ ನೀವೇನು ಮಾಡಬೇಕಪ್ಪ ಅಂದ್ರೆ ಅಪ್ಲಿಕೇಶನ್ ಹಾಕಿರಿ. ಗಡಬಡಿಸ್ಬೇಡ್ರಿ, ಇನ್ನೂ ಟೈಮ್ ಅದ. ಕರೆಕ್ಟಾಗಿ ಡಾಕ್ಯುಮೆಂಟ್ ರೆಡಿ ಮಾಡಿಕೊಂಡು ಹೋಗ್ರಿ, ಅಪ್ಲಿಕೇಶನ್ ಹಾಕಿರಿ. ನೋಡಿರಿ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಮಗೆ ಬೇಕು ಸರ, ಎಲ್ಲ ನಾವು ತಿಳ್ಕೊಂಡು ಹಾಕಬೇಕು. PDF ನಮಗೆ ಕಳಿಸ್ರಿ ಸರ್ ಅಂತ ಕೇಳ್ಬೋದು. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಯೂಟ್ಯೂಬ್ನಾಗ ನಾವು ಏನು ಮಾಡಿರ್ತೀವಿ ಅಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ PDF ಲಿಂಕನ್ನು ಬಿಟ್ಟಿರ್ತೀವಿ. ಅದನ್ನು ಓಪನ್ ಮಾಡಿರಿ. ಓಪನ್ ಮಾಡಿ, ಯಾಕಂದ್ರೆ ಟೋಟಲ್ 23 ಪೇಜ್ ಅದ. ಅದನ್ನು ಓದ್ಕೊಂಡು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡು ನೀವೇನಪ್ಪ ಅಂದ್ರೆ ಆನ್ಲೈನ್ ಅರ್ಜಿಯನ್ನು ಹಾಕಿರಿ. ನಿಮಗೆಲ್ಲರಿಗೂ ಗೊತ್ತಿರಲಿ ಏನಪ್ಪ ಅಂದರೆ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಲ್ಲಿ ಈಗ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ನಾವು ಫಿಸಿಕಲ್ ತರಬೇತಿಯನ್ನು ಕೊಡ್ತೀವಿ. ಅದೇ ರೀತಿಯಾಗಿ KPTCLಗೆ ಸಂಬಂಧಪಟ್ಟ ಹಾಗೆ ಫಿಸಿಕಲ್ ತರಬೇತಿಯನ್ನು ಕೊಡ್ತೀವಿ. ಅದೇ ರೀತಿಯಾಗಿ ಕರ್ನಾಟಕ ಪೊಲೀಸ್, ಸಿವಿಲ್ ಪೊಲೀಸ, DR ಪೊಲೀಸ, ಆಮೇಲೆ KSRP, KSISF, IRB ಅವುಗಳಿಗೆ ಸಂಬಂಧಪಟ್ಟ ಹಾಗೆ ಸಹಿತ ನಮ್ಮ ಸಂಸ್ಥೆಯಲ್ಲಿ ಫಿಸಿಕಲ್ ತರಬೇತಿಯನ್ನು ಕೊಡ್ತೀವಿ. ನಿಮಗೆಲ್ಲರಿಗೂ ಗೊತ್ತಿರಲಿ. ಅಷ್ಟೇ ಅಲ್ಲದ ಈಗ ಅಗ್ನಿವೀರ ಆರ್ಮಿ ಬೆಂಗಳೂರು ಯಾರು, ಮಂಗಳೂರು ಯಾರು, ಬೆಳಗಾವಿ ಯಾರು 3 ಯಾರದ ಪರೀಕ್ಷೆ ರಿಸಲ್ಟ್ ಬಿಟ್ಟಾರೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಫಿಸಿಕಲ್ದವ ಇದೇ ಸೆಪ್ಟೆಂಬರ್ 10ರಿಂದ ಬಿಜಾಪುರದಾಗ ಮಂಗಳೂರು ಯಾರೋ ರ್ಯಾಲಿನೂ ಸಹಿತ ಐತಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾರಾದರೂ ಫಿಸಿಕಲ್ ತರಬೇತಿ ಬರೋರಿದ್ದರೆ ಬರ್ಬೋದು. ಯಾಕಂದ್ರೆ 400 ಮೀಟ್ರ್ ಟ್ರ್ಯಾಕ್ನಾಗ ಪ್ರತಿನಿತ್ಯ ನಾವು ರನ್ನಿಂಗ್ 2 ಟೈಮ್ ಮಾಡಿಸ್ತೀವಿ. ಪ್ಲೊಪ್ಸ, ಜಿಗ್ಜಾಗ್ ನಡಿಗೆ, ಲಾಂಗ್ ಜಂಪ, ಪ್ರತಿಯೊಂದು ಯಾವ್ಯಾವ ಏನೇನೈತಿ, ಗುಂಡು ಎಸೆತ ಆಗಿರ್ಬೋದು, ಹೈ ಜಂಪ್ ಆಗಿರ್ಬೋದು, ಪ್ರತಿಯೊಂದು ಎಲ್ಲ ತರಬೇತಿಯನ್ನು ನೀಡ್ತಾ ಇರ್ತೀವಿ. ಪುರುಷ ಹಾಗೂ ಮಹಿಳೆಯರಿಗೆ ಅವಕಾಶ ಅದ. ಯಾರು ಬರೋದ್ರೆ ಬೇಗನೆ ಬಂದು ಅಡ್ಮಿಷನ್ ತಗೋರಿ. ಅಷ್ಟೇ ಅಲ್ಲದೆ ಈಗ ಹೊಸ ಬ್ಯಾಚ್ ನಾವು ಸ್ಟಾರ್ಟ್ ಮಾಡತ್ತೀವಿ. ಏನಂದ್ರೆ ಅಗ್ನಿವೀರ ಆರ್ಮಿ, TA ಆರ್ಮಿ, SSC GDಗೆ ಸಂಬಂಧಪಟ್ಟ ಹಾಗೆ
ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಅಡ್ಮಿಷನ್ ಸ್ಟಾರ್ಟ್ ಅದಾವೆ. ಯಾರು ನಿಮ್ಮ ಫ್ರೆಂಡ್ಸು ಯಾರಾದರೂ ಇದ್ದರೆ ಅವ್ರಿಗೂ ಮಾಹಿತಿ ನೀಡಿ. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ನಮ್ಮ ಫೇಸ್ಬುಕ್ಕನ್ನು ಯಾರಾದರೂ ನೋಡ್ತಾ ಇದ್ದೀರಿ ಅಂದ್ರೆ ನಮ್ಮ ಫೇಸ್ಬುಕ್ಕನ್ನು ಸಹಿತ ಫಾಲೋ ಮಾಡಿರಿ. ಆಮೇಲೆ ಯೂಟ್ಯೂಬ್ ನೋಡೋರೆ ಯೂಟ್ಯೂಬನ್ನು ಫಾಲೋ ಮಾಡಿರಿ. ಪ್ರತಿಯೊಂದು ಕಾಲ್ಫಾರ್ಮ್ಗಳನ್ನು ಕನ್ನಡದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ನೀಡ್ತಾ ಇರ್ತೀನಿ. ಆದ್ದರಿಂದ ಈ ವಿಡಿಯೋ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಸಹಿತ ಈ ವಿಡಿಯೋ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್.